ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಅಭಿವೃದ್ಧಿಗೆ ನಾಂದಿ ಹಾಡ್ತಾ ಇದ್ದಾರೆ. ಅಭಿವೃದ್ಧಿಗಾಗಿ ನಾನಾ ರೀತಿಯ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಯೋಜನೆಗಳನ್ನ ಓವರ್ಟೇಕ್ ಮಾಡಿ ಹೆಚ್ಚು ಜನಪ್ರಿಯ ಆಗಬೇಕು ಅನ್ನುವಂತಹ ಇರಾದೆಯನ್ನ ಹೊಂದಿದ್ದಾರೆ. ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ, ಭಾಗ್ಯಗಳ ರಾಮಯ್ಯ, ಭಾಗ್ಯಗಳ ಭಾಗ್ಯ ವಿಧಾತ ಅಂತ ಕರೆಸಿಕೊಳ್ಳೋ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡಿ ರೈತ ನಾಯಕ ಅಂತ ಕರೆಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಅನ್ನದಾತ ಸುಖೀ ಭವ ಅಂತ ಡಿಕೆ ಶಿವಕುಮಾರ್ ಮಂತ್ರ ಪಠಿಸ್ತಾ ಇದ್ದಾರೆ. ಈ ಮೂಲಕ ರೈತರಿಗಾಗಿ ವಿಶೇಷವಾದಂತಹ ಯೋಜನೆಗಳನ್ನ ಜಾರಿ ತರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರಂತೆ. ಡಿಕೆ ಶಿವಕುಮಾರ್ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಮುಂದಿರುವಂತಹ ಅನೇಕ ಪ್ಲಾನ್ಗಳು ಈಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ, ರೈತರಿಗಾಗಿ ಭಾರಿ ಯೋಜನೆಗಳನ್ನ ತರ್ತಾ ಇದ್ದಾರೆ. ಈ ಮೂಲಕ ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಮೀರಿಸೋ ಯೋಜನೆಯನ್ನ ತರೋದಕ್ಕೆ ಪ್ಲಾನ್ ಮಾಡಿದ್ರ ರಾಜ್ಯದ ರೈತ ನಾಯಕರಾಗುವತ್ತ ಡಿಕೆ ಶಿವಕುಮಾರ್ ಚಿತ್ತ ನೆಟ್ಟಿದ್ದಾರೆ. ಅವತ್ತು ಅಹಿಂದ ರಾಮಯ್ಯ, ಇನ್ನು ರೈತ ಕುಮಾರನ ಆಡಳಿತ, ಅನ್ನದಾತ ಸುಖೀ ಭವ ಮಂತ್ರ ಪಠಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಗ್ಯಾರಂಟಿಗಳ ಸರ್ಕಾರ ಹೌದು, ಆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಹೊಸದಾಗಿ ಏನ್ ಮಾಡ್ತಾರೆ ಅನ್ನೋ ಸಹಜ ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದೆ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಈ ಪ್ರಶ್ನೆಗೆ ಉತ್ತರವಾಗಿ ಹೊಸದೊಂದು ರಾಜಕೀಯ ಶಕೆಯನ್ನೇ ಪ್ರಾರಂಭ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾರಾ? ಹೌದು ಅಂತ ಇದೆ ಬಲ್ಲ ಮೂಲಗಳು. ಗ್ಯಾರಂಟಿ ಸರ್ಕಾರದಿಂದ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಮತ್ತೊಂದು ಮಹೋನ್ನತ ಯೋಜನೆ ಜಾರಿಯಾಗತ್ತಾ? ನಾಡಿನ ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಡಿಕೆ ಶಿವಕುಮಾರ್ ಹಾಕಲಿದ್ದಾರಾ ಹೊಸದೊಂದು ಯೋಜನೆ? ನಾಡಿನ ರೈತರಿಗೆ ಭರಪೂರ ಕೊಡುಗೆಗೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಒಕ್ಕಲಿಗ ಕುಟುಂಬದಿಂದ ಬರ್ತಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ರೈತ ಪರವಾದ ಘೋಷಣೆ ಏನಾದ್ರೂ ಮಾಡ್ತಾರಾ? ರೈತರ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರತಕ್ಕಂತ ಯೋಜನೆಯಂತೆ. ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಕನಸಿನ ಮೊದಲ ಯೋಜನೆಗೆ ಸಹಿ ಬೀಳೋ ಸಾಧ್ಯತೆ ಇದೆ. ರೈತರಿಗೆ ಉಚಿತ ಟಿಸಿ ವಿತರಣೆ ಭಾಗ್ಯದ ನಿರೀಕ್ಷೆ ಇದೆ. ಟಿಸಿಗಾಗಿ ಈಗ ಆಲ್ರೆಡಿ 3 ಲಕ್ಷದವರೆಗೆ ಖರ್ಚು ಮಾಡ್ತಾ ಇದ್ದಾರೆ ರೈತರು. ಈ ಹೊರೆಯನ್ನ ತಪ್ಪಿಸೋಕೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಕಾದ್ ನೋಡಬೇಕಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಅಭಿವೃದ್ಧಿಗೆ ನಾಂದಿ ಹಾಡ್ತಾ ಇದ್ದಾರೆ. ಅಭಿವೃದ್ಧಿಗಾಗಿ ನಾನಾ ರೀತಿಯ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಯೋಜನೆಗಳನ್ನ ಓವರ್ಟೇಕ್ ಮಾಡಿ ಹೆಚ್ಚು ಜನಪ್ರಿಯ ಆಗಬೇಕು ಅನ್ನುವಂತಹ ಇರಾದೆಯನ್ನ ಹೊಂದಿದ್ದಾರೆ. ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ, ಭಾಗ್ಯಗಳ ರಾಮಯ್ಯ, ಭಾಗ್ಯಗಳ ಭಾಗ್ಯ ವಿಧಾತ ಅಂತ ಕರೆಸಿಕೊಳ್ಳೋ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡಿ ರೈತ ನಾಯಕ ಅಂತ ಕರೆಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಅನ್ನದಾತ ಸುಖೀ ಭವ ಅಂತ ಡಿಕೆ ಶಿವಕುಮಾರ್ ಮಂತ್ರ ಪಠಿಸ್ತಾ ಇದ್ದಾರೆ. ಈ ಮೂಲಕ ರೈತರಿಗಾಗಿ ವಿಶೇಷವಾದಂತಹ ಯೋಜನೆಗಳನ್ನ ಜಾರಿ ತರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರಂತೆ. ಡಿಕೆ ಶಿವಕುಮಾರ್ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಮುಂದಿರುವಂತಹ ಅನೇಕ ಪ್ಲಾನ್ಗಳು ಈಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ, ರೈತರಿಗಾಗಿ ಭಾರಿ ಯೋಜನೆಗಳನ್ನ ತರ್ತಾ ಇದ್ದಾರೆ. ಈ ಮೂಲಕ ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಮೀರಿಸೋ ಯೋಜನೆಯನ್ನ ತರೋದಕ್ಕೆ ಪ್ಲಾನ್ ಮಾಡಿದ್ರ ರಾಜ್ಯದ ರೈತ ನಾಯಕರಾಗುವತ್ತ ಡಿಕೆ ಶಿವಕುಮಾರ್ ಚಿತ್ತ ನೆಟ್ಟಿದ್ದಾರೆ. ಅವತ್ತು ಅಹಿಂದ ರಾಮಯ್ಯ, ಇನ್ನು ರೈತ ಕುಮಾರನ ಆಡಳಿತ, ಅನ್ನದಾತ ಸುಖೀ ಭವ ಮಂತ್ರ ಪಠಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಗ್ಯಾರಂಟಿಗಳ ಸರ್ಕಾರ ಹೌದು, ಆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಹೊಸದಾಗಿ ಏನ್ ಮಾಡ್ತಾರೆ ಅನ್ನೋ ಸಹಜ ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದೆ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಈ ಪ್ರಶ್ನೆಗೆ ಉತ್ತರವಾಗಿ ಹೊಸದೊಂದು ರಾಜಕೀಯ ಶಕೆಯನ್ನೇ ಪ್ರಾರಂಭ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾರಾ? ಹೌದು ಅಂತ ಇದೆ ಬಲ್ಲ ಮೂಲಗಳು. ಗ್ಯಾರಂಟಿ ಸರ್ಕಾರದಿಂದ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಮತ್ತೊಂದು ಮಹೋನ್ನತ ಯೋಜನೆ ಜಾರಿಯಾಗತ್ತಾ? ನಾಡಿನ ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಡಿಕೆ ಶಿವಕುಮಾರ್ ಹಾಕಲಿದ್ದಾರಾ ಹೊಸದೊಂದು ಯೋಜನೆ? ನಾಡಿನ ರೈತರಿಗೆ ಭರಪೂರ ಕೊಡುಗೆಗೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಒಕ್ಕಲಿಗ ಕುಟುಂಬದಿಂದ ಬರ್ತಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ರೈತ ಪರವಾದ ಘೋಷಣೆ ಏನಾದ್ರೂ ಮಾಡ್ತಾರಾ? ರೈತರ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರತಕ್ಕಂತ ಯೋಜನೆಯಂತೆ. ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಕನಸಿನ ಮೊದಲ ಯೋಜನೆಗೆ ಸಹಿ ಬೀಳೋ ಸಾಧ್ಯತೆ ಇದೆ. ರೈತರಿಗೆ ಉಚಿತ ಟಿಸಿ ವಿತರಣೆ ಭಾಗ್ಯದ ನಿರೀಕ್ಷೆ ಇದೆ. ಟಿಸಿಗಾಗಿ ಈಗ ಆಲ್ರೆಡಿ 3 ಲಕ್ಷದವರೆಗೆ ಖರ್ಚು ಮಾಡ್ತಾ ಇದ್ದಾರೆ ರೈತರು. ಈ ಹೊರೆಯನ್ನ ತಪ್ಪಿಸೋಕೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಕಾದ್ ನೋಡಬೇಕಾಗಿದೆ.
ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಅಭಿವೃದ್ಧಿಗೆ ನಾಂದಿ ಹಾಡ್ತಾ ಇದ್ದಾರೆ. ಅಭಿವೃದ್ಧಿಗಾಗಿ ನಾನಾ ರೀತಿಯ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಯೋಜನೆಗಳನ್ನ ಓವರ್ಟೇಕ್ ಮಾಡಿ ಹೆಚ್ಚು ಜನಪ್ರಿಯ ಆಗಬೇಕು ಅನ್ನುವಂತಹ ಇರಾದೆಯನ್ನ ಹೊಂದಿದ್ದಾರೆ. ಅನ್ನ ರಾಮಯ್ಯ, ಗ್ಯಾರಂಟಿ ರಾಮಯ್ಯ, ಭಾಗ್ಯಗಳ ರಾಮಯ್ಯ, ಭಾಗ್ಯಗಳ ಭಾಗ್ಯ ವಿಧಾತ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡಿ ರೈತ ನಾಯಕ ಅಂತ ಕರೆಸ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಅನ್ನದಾತ ಸುಖೀ ಭವ ಅಂತ ಡಿಕೆ ಶಿವಕುಮಾರ್ ಮಂತ್ರ ಪಠಿಸ್ತಾ ಇದ್ದಾರೆ. ಈ ಮೂಲಕ ರೈತರಿಗಾಗಿ ವಿಶೇಷವಾದಂತಹ ಯೋಜನೆಗಳನ್ನ ಜಾರಿ ತರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರಂತೆ. ಡಿಕೆ ಶಿವಕುಮಾರ್ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಮುಂದಿರುವಂತಹ ಅನೇಕ ಪ್ಲಾನ್ಗಳು ಈಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ, ರೈತರಿಗಾಗಿ ಭಾರಿ ಯೋಜನೆಗಳನ್ನ ತರ್ತಾ ಇದ್ದಾರೆ. ಈ ಮೂಲಕ ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಮೀರಿಸೋ ಯೋಜನೆಯನ್ನ ತರೋದಕ್ಕೆ ಪ್ಲಾನ್ ಮಾಡಿದ್ರ ರಾಜ್ಯದ ರೈತ ನಾಯಕರಾಗುವತ್ತ ಡಿಕೆ ಶಿವಕುಮಾರ್ ಚಿತ್ತ ನೆಟ್ಟಿದ್ದಾರೆ. ಅವತ್ತು ಅಹಿಂದ ರಾಮಯ್ಯ, ಇನ್ನು ರೈತ ಕುಮಾರನ ಆಡಳಿತ, ಅನ್ನದಾತ ಸುಖೀಭವ ಮಂತ್ರ ಪಠಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಗ್ಯಾರಂಟಿಗಳ ಸರ್ಕಾರ ಹೌದು, ಆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಹೊಸದಾಗಿ ಏನ್ ಮಾಡ್ತಾರೆ ಅನ್ನೋ ಸಹಜ ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದೆ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಈ ಪ್ರಶ್ನೆಗೆ ಉತ್ತರವಾಗಿ ಹೊಸದೊಂದು ರಾಜಕೀಯ ಶಕೆಯನ್ನೇ ಪ್ರಾರಂಭ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾರಾ? ಹೌದು ಅಂತ ಇದೆ ಬಲ್ಲ ಮೂಲಗಳು. ಗ್ಯಾರಂಟಿ ಸರ್ಕಾರದಿಂದ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಮತ್ತೊಂದು ಮಹೋನ್ನತ ಯೋಜನೆ ಜಾರಿಯಾಗತ್ತಾ? ನಾಡಿನ ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಡಿಕೆ ಶಿವಕುಮಾರ್ ಹಾಕಲಿದ್ದಾರಾ ಹೊಸದೊಂದು ಯೋಜನೆ? ನಾಡಿನ ರೈತರಿಗೆ ಭರಪೂರ ಕೊಡುಗೆಗೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಒಕ್ಕಲಿಗ ಕುಟುಂಬದಿಂದ ಬರ್ತಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ರೈತ ಪರವಾದ ಘೋಷಣೆ ಏನಾದ್ರೂ ಮಾಡ್ತಾರಾ? ರೈತರ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರತಕ್ಕಂತ ಯೋಜನೆಯಂತೆ. ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಕನಸಿನ ಮೊದಲ ಯೋಜನೆಗೆ ಸಹಿ ಬೀಳೋ ಸಾಧ್ಯತೆ ಇದೆ. ರೈತರಿಗೆ ಉಚಿತ ಟಿಸಿ ವಿತರಣೆ ಭಾಗ್ಯದ ನಿರೀಕ್ಷೆ ಇದೆ. ಟಿಸಿಗಾಗಿ ಈಗ ಆಲ್ರೆಡಿ 3 ಲಕ್ಷದವರೆಗೆ ಖರ್ಚು ಮಾಡ್ತಾ ಇದ್ದಾರೆ ರೈತರು. ಈ ಹೊರೆಯನ್ನ ತಪ್ಪಿಸೋಕೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಕಾದ್ ನೋಡಬೇಕಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಅಭಿವೃದ್ಧಿಗೆ ನಾಂದಿ ಹಾಡ್ತಾ ಇದ್ದಾರೆ. ಅಭಿವೃದ್ಧಿಗಾಗಿ ನಾನಾ ರೀತಿಯ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಯೋಜನೆಗಳನ್ನ ಓವರ್ಟೇಕ್ ಮಾಡಿ ಹೆಚ್ಚು ಜನಪ್ರಿಯ ಆಗಬೇಕು ಅನ್ನುವಂತಹ ಇರಾದೆಯನ್ನ ಹೊಂದಿದ್ದಾರೆ. ಅನ್ನ ರಾಮಯ್ಯ, ಗ್ಯಾರಂಟಿ ರಾಮಯ್ಯ, ಭಾಗ್ಯಗಳ ರಾಮಯ್ಯ, ಭಾಗ್ಯಗಳ ಭಾಗ್ಯ ವಿಧಾತ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡಿ ರೈತ ನಾಯಕ ಅಂತ ಕರೆಸ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಅನ್ನದಾತ ಸುಖೀ ಭವ ಅಂತ ಡಿಕೆ ಶಿವಕುಮಾರ್ ಮಂತ್ರ ಪಠಿಸ್ತಾ ಇದ್ದಾರೆ. ಈ ಮೂಲಕ ರೈತರಿಗಾಗಿ ವಿಶೇಷವಾದಂತಹ ಯೋಜನೆಗಳನ್ನ ಜಾರಿ ತರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರಂತೆ. ಡಿಕೆ ಶಿವಕುಮಾರ್ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಮುಂದಿರುವಂತಹ ಅನೇಕ ಪ್ಲಾನ್ಗಳು ಈಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ, ರೈತರಿಗಾಗಿ ಭಾರಿ ಯೋಜನೆಗಳನ್ನ ತರ್ತಾ ಇದ್ದಾರೆ. ಈ ಮೂಲಕ ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಮೀರಿಸೋ ಯೋಜನೆಯನ್ನ ತರೋದಕ್ಕೆ ಪ್ಲಾನ್ ಮಾಡಿದ್ರ ರಾಜ್ಯದ ರೈತ ನಾಯಕರಾಗುವತ್ತ ಡಿಕೆ ಶಿವಕುಮಾರ್ ಚಿತ್ತ ನೆಟ್ಟಿದ್ದಾರೆ. ಅವತ್ತು ಅಹಿಂದ ರಾಮಯ್ಯ, ಇನ್ನು ರೈತ ಕುಮಾರನ ಆಡಳಿತ, ಅನ್ನದಾತ ಸುಖೀಭವ ಮಂತ್ರ ಪಠಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಗ್ಯಾರಂಟಿಗಳ ಸರ್ಕಾರ ಹೌದು, ಆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಹೊಸದಾಗಿ ಏನ್ ಮಾಡ್ತಾರೆ ಅನ್ನೋ ಸಹಜ ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದೆ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಈ ಪ್ರಶ್ನೆಗೆ ಉತ್ತರವಾಗಿ ಹೊಸದೊಂದು ರಾಜಕೀಯ ಶಕೆಯನ್ನೇ ಪ್ರಾರಂಭ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾರಾ? ಹೌದು ಅಂತ ಇದೆ ಬಲ್ಲ ಮೂಲಗಳು. ಗ್ಯಾರಂಟಿ ಸರ್ಕಾರದಿಂದ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಮತ್ತೊಂದು ಮಹೋನ್ನತ ಯೋಜನೆ ಜಾರಿಯಾಗತ್ತಾ? ನಾಡಿನ ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಡಿಕೆ ಶಿವಕುಮಾರ್ ಹಾಕಲಿದ್ದಾರಾ ಹೊಸದೊಂದು ಯೋಜನೆ? ನಾಡಿನ ರೈತರಿಗೆ ಭರಪೂರ ಕೊಡುಗೆಗೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಒಕ್ಕಲಿಗ ಕುಟುಂಬದಿಂದ ಬರ್ತಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ರೈತ ಪರವಾದ ಘೋಷಣೆ ಏನಾದ್ರೂ ಮಾಡ್ತಾರಾ? ರೈತರ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರತಕ್ಕಂತ ಯೋಜನೆಯಂತೆ. ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಕನಸಿನ ಮೊದಲ ಯೋಜನೆಗೆ ಸಹಿ ಬೀಳೋ ಸಾಧ್ಯತೆ ಇದೆ. ರೈತರಿಗೆ ಉಚಿತ ಟಿಸಿ ವಿತರಣೆ ಭಾಗ್ಯದ ನಿರೀಕ್ಷೆ ಇದೆ. ಟಿಸಿಗಾಗಿ ಈಗ ಆಲ್ರೆಡಿ 3 ಲಕ್ಷದವರೆಗೆ ಖರ್ಚು ಮಾಡ್ತಾ ಇದ್ದಾರೆ ರೈತರು. ಈ ಹೊರೆಯನ್ನ ತಪ್ಪಿಸೋಕೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್? ಕಾದ್ ನೋಡಬೇಕಾಗಿದೆ.